ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ದೇಶಾದ್ಯಂತ ನಿನ್ನೆ ಮೆಡಿಕಲ್ ಸೀಟ್ ಪ್ರವೇಶಾತಿಗಾಗಿ ನಡೆದಂಥ ನೀಟ್ 2022-25 ಪರೀಕ್ಷೆಯ ಒಂದು ಫಲಿತಾಂಶ ಬಂದಿದೆ. ಸೊ ಒಟ್ಟಾರೆಯಾಗಿ ಈ ಬಾರಿ ಫಲಿತಾಂಶ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾಕಂತಂದರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ರಿಜಿಸ್ಟರ್ ಆಗಿರೋರ ಸಂಖ್ಯೆ ಕೂಡ ಕಮ್ಮಿ ಆ್ಯಂಡ್ ಪಾಸ್ ಆಗಿರೋರ ಸಂಖ್ಯೆ ಕೂಡ ಕಮ್ಮಿ. ಹಾಗಾಗಿ ಈಗ ಆಲ್ರೆಡಿ ಫಲಿತಾಂಶ ಬಂದಿದೆ. ಯಶಸ್ಸನ್ನು ಕಂಡವರು ಮುಂದಿನ ಸಿದ್ಧತೆಗಳನ್ನು ಮಾಡ್ಕೊಳ್ತಿರ್ತಾರೆ. ಯಾವ ರೀತಿ ಸೀಟ್ ತೆಗೆದುಕೊಳ್ಳೋದು, ಮೀನ್ಸ್ ಹೆಂಗೆ ಆಯ್ಕೆ ಮಾಡ್ಕೊಳ್ಳೋದು, ಏನೋ ಅದು ಇದು ಅಂತ. ವಿಫಲ ಆದವರು ನೋವಲ್ಲಿ ಇರ್ತೀರ. ಸೊ ಇಲ್ಲಿ ಎರಡು ವಿಷಯ ಕೂಡ ಇಂಪಾರ್ಟೆಂಟ್. ಒಂದು ಸಕ್ಸಸ್ ಆದವರು ಅದರ ಹಿಂದೆ ತುಂಬ ಸ್ಟ್ರಗಲ್ ಇರುತ್ತೆ, ಆ್ಯಂಡ್ ವಿಫಲ ಆದವರು ಅದರ ಹಿಂದೆ ಕೂಡ ಸ್ಟ್ರಗಲ್ ಇರುತ್ತೆ. ಬಟ್ ಆದರೂ ಲಕ್ ಕೈ ಹಿಡ್ದಿರೋದು. ಆ್ಯಂಡ್ ಒಟ್ಟಾರೆಯಾಗಿ ಈ ಪರೀಕ್ಷೆಯಲ್ಲಿ ರಾಜಸ್ಥಾನದ ಮಹೇಶ್ ಅಂತೇಳಿ ದೇಶಕ್ಕೆ ಫಸ್ಟ್ ರ್ಯಾಂಕ್ ಬಂದಿರುವಂಥದ್ದು. ನಮ್ಮ ರಾಜ್ಯದಲ್ಲಿ ವಿಜಯಪುರದ ನಿಖಿಲ್ ಅಂತೇಳಿ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ, ದೇಶಕ್ಕೆ 17ನೇ ರ್ಯಾಂಕ್. ಒಟ್ಟಾರೆಯಾಗಿ 22,90,000 ಅಭ್ಯರ್ಥಿಗಳು ಈ ಬಾರಿ ಪರೀಕ್ಷೆಗೆ ಅಪಿಯರ್ ಆಗಿದ್ದರು. ಅದರಲ್ಲಿ 12,36,000 ಜನ ಪಾಸಾಗಿರೋದು. ಓಕೆ. ಆ್ಯಂಡ್ ಕಳೆದ ವರ್ಷ 13 ಲಕ್ಷ ಪಾಸಾಗಿದ್ರು. ಬಟ್ ಕಳೆದ ವರ್ಷಕ್ಕೆ ಹೋಲಿಸಿದರೆ ಕಮ್ಮಿ ಆಗಿದೆ. ಆ್ಯಂಡ್ 2024ರಲ್ಲಿ 24 ಲಕ್ಷ ಜನ ರಿಜಿಸ್ಟರ್ ಆಗಿದ್ದು, ಪರೀಕ್ಷೆಗೆ ಅಪಿಯರ್ ಆಗಿದ್ದು. ಬಟ್ ಕಳೆದ ಬಾರಿ ಹೋಲಿಸಿದರೆ ಈ ಬಾರಿ ಒಂದು 2 ಲಕ್ಷ ಕಮ್ಮಿನೇ ಪರೀಕ್ಷೆ ಬರೆದಿರುವಂಥ ಸಂಖ್ಯೆ. ಒಟ್ಟಾರೆ ವಿದ್ಯಾರ್ಥಿನಿಯರೇ ಈ ಬಾರಿ ಕೂಡ ನೀಟ್ ಪರೀಕ್ಷೆಯಲ್ಲಿ ಜಾಸ್ತಿ ಯಶಸ್ಸು ಪಡ್ಕೊಂಡವರು. ಉತ್ತರ ಪ್ರದೇಶ ಸತತ 2ನೇ ಬಾರಿ ಹೈಯೆಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಈ ಒಂದು ನೀಟ್ ಪರೀಕ್ಷೆಯಲ್ಲಿ ಪಾಸಾಗಿರೋದು 1,70,000 ಜನ. ಕರ್ನಾಟಕದಲ್ಲಿ ಎಷ್ಟು ಪಾಸ್ ಆಗಿದ್ದಾರೆ ಈ ಬಾರಿ ಅಂತಂದರೆ 83,582 ಜನ. ಈ ಎಲ್ಲ ಮಾಹಿತಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ನಮ್ಮ ದೇಶದ ಪ್ರತಿಷ್ಠಿತ ಪರೀಕ್ಷೆ. ವಿಶೇಷವಾಗಿ ಮೆಡಿಕಲ್ ಸೀಟ್ ಪ್ರವೇಶಾತಿಗೆ ತುಂಬ ವ್ಯಾಲ್ಯೂ ಇರುವಂಥ ಮತ್ತು ಪೋಷಕರು ಅತಿ ಹೆಚ್ಚಾಗಿ ಮಕ್ಕಳ ಮೇಲೆ ಒತ್ತಡ ಹಾಕುವಂಥ ಪರೀಕ್ಷೆ ಅಂತ ಕೂಡ ಹೇಳ್ಬೋದು. ಬಿಕಾಸ್ UPSC ನಂತರ ಏನಿದೆ, ನೀಟ್ ಆಗಿರ್ಬೋದು, JEE ಈ ರೀತಿ ಪರೀಕ್ಷೆಗಳು ನಮ್ಮ ದೇಶದಲ್ಲಿ ತುಂಬ ಅತ್ಯುತ್ತಮ ಪರೀಕ್ಷೆ ಮತ್ತು ಅಷ್ಟೇ ಕಠಿಣವಾಗಿರೋಂಥ ಪರೀಕ್ಷೆಗಳು. ಸೊ ತುಂಬ ಜನ ನಮ್ಮ ರಿಲೇಟಿವ್ರು ಕೂಡ ಕೆಲವರು ನೀಟ್ ಪರೀಕ್ಷೆ ಪಡೆದಿದ್ದರು. ಅವರು ಕೂಡ ಪಾಪ ಈ ಬಾರಿ ಫಿಸಿಕ್ಸ್ ಟಫ್ ಇತ್ತು, ತುಂಬ ಪೇಪರ್ ಕಠಿಣ ಇರೋದ್ರಿಂದ ಸ್ಕೋರ್ ಮಾಡೋಕ್ಕಾಗಿಲ್ಲ. ಬಟ್ ಅವರು ವಾಸ್ತವಾಂಶ ಅವ್ರಿಗೆ ಗೊತ್ತಿರುತ್ತೆ, ಕಾಂಪಿಟೇಷನ್ ಏನು ಮಾಡಿದ್ವಿ ನಾವು, ಯಾಕೆ ಹಿಂಗಾಯಿತು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಈಗ ನಿಮ್ಮ ರ್ಯಾಂಕಿಂಗ್ ಬಂದಿರುತ್ತೆ ಎಷ್ಟೋ ಲಕ್ಷ. ನಿಮ್ಮ ರ್ಯಾಂಕಿಂಗ್ ಈಗ ನಮ್ಮ ಸ್ಟೇಟ್ನ ಕಟ್ ಆಫ್ ಕೂಡ ಬಿಡ್ತಾರೆ. ನಮ್ಮ ಸ್ಟೇಟ್ನ ಕಟ್ ಆಫ್ ನೋಡಿಕೊಂಡು ನಮ್ಮ ಸ್ಟೇಟಲ್ಲಿ ಯಾವ್ಯಾವ ಕಾಲೇಜಸ್ ಇದೆ, ನೆಕ್ಸ್ಟ್ ನೀವು ಏನು ಮಾಡಬೇಕು ಪ್ರೊಸೀಜರ್ ಅನ್ನೋದನ್ನು ಡೀಟೇಲ್ಡಾಗಿ KA ವೆಬ್ಸೈಟಲ್ಲಿ ಪ್ರಕಟ ಆಗುತ್ತೆ. ಸೊ ಅದಾದಮೇಲೆ ನೀವು ನೀಟ್ ಡೀಟೇಲ್ಸ್ಗಳನ್ನ ಫಿಲ್ ಮಾಡಬೇಕಾಗತ್ತೆ. ಅದೆಲ್ಲ ಮಾಡೋ ಪ್ರೊಸೆಸ್ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಆಲ್ಮೋಸ್ಟ್ ಎಲ್ಲರಿಗೂ ಇರುತ್ತೆ. ಬಟ್ ಒಂದು ವಿಷಯ ಹೇಳ್ತೀನಿ, ಸೋತಾಗ ನೀವೆಲ್ಲ ಧೃತಿಗಳಕ್ಕೆ ಹೋಗ್ಬೇಡಿ. ಈವನ್ ಇದೊಂದೇ ಪರೀಕ್ಷೆ ಅಂತಲ್ಲ, ಈವನ್ UPSC ಯಾವುದೇ ಎಕ್ಸಾಮ್ ಬರೆದ್ರೂ ಕೂಡ ಇಮಿಡಿಯೇಟಾಗಿ ನೀವು ಕೂಗಿ ಹೋದ್ರಿ ಅಂತಂದರೆ ಮುಂದೆ ಏನೂ ಮಾಡೋದಕ್ಕಾಗಲ್ಲ. ಸೋತಾಗ ನೀವು 12th ಫೇಲ್ ಮೂವಿ ನೋಡಿರ್ತೀರ ಅಂದ್ಕೊಳ್ತೀನಿ, ಗೌರಿ ಭಯ. ಅದನ್ನು ಕೊನೆ ಅಟೆಂಪ್ಟಲ್ಲಿ ಇಂಟ್ರ್ಯೂ ಹೋಗಿ ಬಂದು ಪಾಸ್ ಆಗದೇ ಇದ್ದಾಗ ಕೂಡ ಅದು ಧೃತಿಗೆಡಲ್ಲ. ರೀಸ್ಟಾರ್ಟ್ ಅಂತೇಳಿ ಮತ್ತೆ ಒಂದು ಟೀ ಅಂಗಡಿ ಇಡ್ತಾನೆ, ಅದು ದೊಡ್ಡ ಕೆಫೆ ಆಗಿ ಕನ್ವರ್ಟ್ ಆಗುತ್ತೆ. ಎಷ್ಟೋ ಜನಕ್ಕೆ ಮಾರ್ಗದರ್ಶನ ಮಾಡ್ತಾನೆ, ನನ್ನಿಂದ ಇನ್ನೊಬ್ಬರು ಗೆಲುವಾಗಲಿ ಅಂತ ಸಂಭ್ರಮಿಸ್ತಾನೆ. ಆ ರೀತಿ ಇರಬೇಕು. ನಾವಾಗಿಲ್ವಾ, ಓಕೆ, ಇನ್ನೊಬ್ಬರು ನೆಕ್ಸ್ಟ್ ನಮ್ಮಲ್ಲಿರೋ ಧ್ಯಾನವನ್ನು ಇನ್ನೊಬ್ರಿಗೆ ಬಳಸೋಣ, ಅವ್ರನ್ನ ಮಾಡೋಣ, ಆ ಖುಷಿ ಅವ್ರ ಗೆಲುವಲ್ಲಿ ನಮ್ಮ ಖುಷಿ ಕಾಣೋಣ ಅನ್ನೋ ಒಂದು ಸದೃಢತೆ, ಆ ಒಂದು ದೃಢ ಮನೋಭಾವ ಇರಬೇಕು. ಸೋತಾಗ ನಾವು ಇಮಿಡಿಯೇಟಾಗಿ ಕುಗ್ಗಿ ಹೋಗಿಬಿಟ್ರೆ ನೆಕ್ಸ್ಟ್ ಯಾವುದರಲ್ಲೂ ಕೂಡ ನಾವು ಯಶಸ್ಸನ್ನು ಪಡೆಯೋಕ್ಕಾಗಲ್ಲ. ಈ ಕಾಂಪಿಟೇಟಿವ್ ಫೀಲ್ಡಲ್ಲೂ ಅಷ್ಟೇ. ಈವನ್ ಇಲ್ಲಿ ನಾವು ಸೋತಿದ್ರೆ ಇನ್ನೊಂದು ದಾರಿ ನಮ್ಗೆ ಇದ್ದೇ ಇರುತ್ತೆ, ಓಪನ್ ಆಗಿರುತ್ತೆ. ಅದನ್ನು ಹುಡ್ಕೊಳ್ಬೇಕಷ್ಟೇ. ಅದನ್ನು ಹೊರತುಪಡಿಸಿ ನಮ್ಮಲ್ಲಿ ಪಾಸಿಟಿವ್ ಥಿಂಕಿಂಗ್, ದೃಢ ಸಂಕಲ್ಪ ಇದೆ. ನಾವು ಕೆಲವರು ನೋಡ್ತೀವಿ ಮಾತಿಗೆ ನೆಗೆಟಿವ್, ಎಲ್ಲಿ ಸಣ್ಣ ಪುಟ್ಟ ವಿಷಯದಲ್ಲಿ ನೆಗೆಟಿವಿಟಿ ಹುಡ್ಕೋದು, ಅಲ್ಲಿ ಹಂಗಿದೆ, ಇಲ್ಲಿ ಹಿಂಗಿದೆ, ಅದಾಗ್ತಿಲ್ಲ, ಯಾವತ್ತೂ ಆಗಲ್ಲ. ಒಬ್ಬೊಬ್ರ ಕಷ್ಟಗಳು ನೋಡಿದ್ರೆ ಅದು ನಮ್ಗೆ ಏನೂ ಅಲ್ಲ. ಅಷ್ಟು ಅಟ್ಲೀಸ್ಟ್ ಒಂದು ವ್ಯವಸ್ಥೆ ಅನ್ನೋದಾದ್ರೂ ನಮ್ಗೆ ಈಗಿದೆ. ಬಟ್ ಎಷ್ಟೋ ಜನಕ್ಕೆ ಆ ವ್ಯವಸ್ಥೆ ಇಲ್ಲದಿದ್ದಾಗಲೂ ಸಾಧನೆ ಮಾಡಿದ್ದಾರೆ. ನೀಟ್ ಪರೀಕ್ಷೆಯಲ್ಲೂ ಕೂಡ ಅಷ್ಟೇ, ಪೋಷಕರು ತುಂಬ ಮಕ್ಕಳ ಮೇಲೆ ಒತ್ತಡ ಹಾಕ್ತೀರಾ. ಪಾಸಾಗಿಲ್ವಾ, ಆತನಿಗೆ ಇನ್ನೊಂದು ಸಲ ಕೂಡಿಸಿ, ಎಲ್ಲಿ ಏನು ವಿಫಲತೆ ಆಯಿತು ಅದು ತಿಳ್ಕೊಳ್ಳಿ, ಹಾಗೇನು ಇನ್ನೊಂದು ಬರೀಲಿ ಮಾಡಲಿ, ಇಲ್ವಾ ಅದಕ್ಕೆ ಬೇರೆ ಏನೋ ಇಷ್ಟನೋ ಆ ಫೀಲ್ಡ್ಗೆ ಹೋಗಲಿ. ಅದನ್ನು ಬಿಟ್ಟು ಇದೇ ಮಾಡು ನೀನು ಇದಾದರೆ ಮಾತ್ರ, ಇಲ್ಲ ಬೇರೆಯವ್ರು ನೋಡಿ ಕಂಪೇರ್ ಮಾಡಿ ಹೇಳೋದು ಆತ ಅಷ್ಟು ರ್ಯಾಂಕ್ ಬಂದ, ಇಷ್ಟು ರ್ಯಾಂಕ್. ಯಾರು ಯಾವ ರ್ಯಾಂಕ್ ಬಂದರೂ ಕೂಡ ಅಲ್ಟಿಮೇಟ್ಲಿ ಆತನು ವೈದ್ಯನೇ ಆಗ್ತಾನೆ, ಈತನು ವೈದ್ಯನೇ ಆಗ್ತಾನೆ. ಈತ ಮಾಡೋ ಕೆಲಸ, ಈತನ ಮುಂದಿನ ಭವಿಷ್ಯ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಯಾರ ಭವಿಷ್ಯ ಇವತ್ತು ಎಲ್ಲ ಅನ್ಪ್ರಿಡಿಕ್ಟೇಬಲ್. ನೋಡಿದ್ರಲ್ಲ ಮೊನ್ನೆ ಅಷ್ಟು ವಿಮಾನ ದುರಂತ ಆಯಿತು, ಏನೇನೋ ಆಗ್ತಾಯಿದೆ, ಎಲ್ಲಿ ಏನು ಪ್ರಿಡಿಕ್ಟ್ ಮಾಡೋಕ್ಕೆ ಆಗ್ತಿದೆ, ಹಿಂಗೆ ಇರುತ್ತೆ ಲೈಫ್ ಅಂತ. ಸೊ ಅದಕ್ಕೆ ಈ ಅನ್ಪ್ರಿಡಿಕ್ಟೇಬಲ್, ಅನಿಶ್ಚಿತ ಬದುಕಿಗೆ ನಿಶ್ಚಿತ ಹೋರಾಟ ಅಂತ ಒಂದು ಮಾತಿದೆ. ಹಾಗೆ ಅನಿಶ್ಚಿತತೆಯಿಂದಲೇ ಸುತ್ತಮುತ್ತ ಎಲ್ಲ ಅನ್ಸರ್ಟನಿಟಿಯಿಂದ ಕೂಡಿರುವಾಗ ನಾವು ಯಾವುದಕ್ಕೂ ಹೆಚ್ಚು ಯೋಚನೆ ಮಾಡ್ತಾ
ಆ ವಿಷಯದಿಂದ ತಲೆ ಕೆಡಿಸ್ಕೊಂಡು ತುಂಬ ಇರುವಂಥ ಒಂದಿಷ್ಟು ಕ್ಷಣಿಕ ಜೀವನವನ್ನು ಹಾಳು ಮಾಡಿಕೊಡಬಾರ್ದು. ನಮಗೆ ಏನು ಇಷ್ಟ ಇರುತ್ತೋ ನೆಕ್ಸ್ಟ್. ತುಂಬ ಜನ ಪೋಷಕರು ಮಾಡೋ ಮಿಸ್ಟೇಕ್ ಇದೆ, ಆತನಿಗೆ ಯಾವುದೋ ಒಂದು ಕ್ಷೇತ್ರ ಇಷ್ಟ ಇರುತ್ತೆ, ಬಟ್ ಅಲ್ಲಿಗೆ ಆತನ ಹೋಗೋಕ್ಕೆ ಬಿಡಲ್ಲ. ಬೇಡ ನೀನು ಇದನ್ನೇ ಮಾಡು, ಆಗ ಆತ ವಿಫಲ ಆಗ್ತಾನೆ ಆಟೋಮೆಟಿಕಾಗಿ. ಬಿಕಾಸ್ ನಿಮ್ಗೆ ಇಷ್ಟ ಇಲ್ಲದೆ ಏನೇ ಕೆಲಸ ಮಾಡಿ ಅದರಲ್ಲಿ ನೀವು ಅಷ್ಟೊಂದು ಈಸಿಯಾಗಿ ಸಕ್ಸಸ್ ಕಾಣೋಕ್ಕಾಗಲ್ಲ. ಅದೇ ಇಷ್ಟಪಟ್ಟು ನಿಮಗೆ ಇಂಟ್ರೆಸ್ಟ್ ಇರುವಂಥ ಕೆಲಸ ಮಾಡಿದಾಗ ನೀವು ಕ್ವಿಕ್ಕಾಗಿ ಸಕ್ಸಸ್ ಪಡಿತೀರ. ಸೊ ಅದನ್ನು ನಮ್ಮ ಭಾರತೀಯ ಪೋಷಕರು ಕಲಿಬೇಕು. ಇಷ್ಟು ನನ್ನ ಇರುವಂಥ ವಯಸ್ಸಿನ ಅನುಭವದ ಒಂದಿಷ್ಟು ಮಾತುಗಳನ್ನು ಹೇಳಿದ್ದೀನಿ. ಇದು ಕೆಲವರಿಗೆ ಧೈರ್ಯ ತುಂಬೋದು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಕಳೆದ ಬಾರಿ ಒಂದು ನೀಟ್ ಎಕ್ಸಾಮ್ ರಿಲೇಟೆಡ್ ಮಾಡಿದಾಗ ತುಂಬ ಜನ ಆ ವಿಡಿಯೋನ ಒಂದು 18,000 ಜನ ನೋಡಿದರು. ಸೊ ತುಂಬ ಜನ ಫ್ರೆಂಡ್ಸ್ ಕಮೆಂಟ್ ಕೂಡ ಮಾಡಿದ್ರಿ, ಪರ್ಸನಲಾಗಿ ಮೇಲ್ ಕೂಡ ಮಾಡಿದರು. ಸೊ ಅದಕ್ಕೆ ಧೈರ್ಯ ತುಂಬುವಂಥ ಒಂದಿಷ್ಟು ಮಾತುಗಳನ್ನ ಆಡಿದ್ದೀನಿ. ಧನ್ಯವಾದಗಳು.